ನಮಸ್ಕಾರ ಸ್ನೇಹಿತರೆ, ನಾನಿಂದು ಗೋಕಾಕ್ ತಾಲೂಕಿನ ನಲ್ಲನಟ್ಟಿ ಗ್ರಾಮದ ಪ್ರಗತಿಪರ ರೈತರು ನಿವೃತ್ತ ಶಿಕ್ಷಕರು ಆದ ಶ್ರೀ ಕಾಮಪ್ಪ ಕೊಳ್ಳೂರು ಇವರ ಮನೆಗೆ ಭೇಟಿ ನೀಡಿದಾಗ ನನಗೆ ಅಲ್ಲಿ 3 ಆಕರ್ಷಕವಾದ ತೆರೆಬಂಡಿಯ ಎತ್ತುಗಳು ಕಂಡುಬಂದು, ಇದರಲ್ಲಿ ಒಂದು ಸೋನ್ಯ, ಇದು ನಲ್ಲನಟ್ಟಿ ಸೋನ್ಯ ಎಂದೇ ಜನಜನಿತ. ನೋಡಲು ಇದು ಸಮಾಧಾನವೆನಿಸಿದರೂ ಮೈದಾನದಲ್ಲಿ ಢವಳೇಶ್ವರ ಹುಚ್ಚನ ಜೊತೆ ಕಾಲು ಕೆರೆದು ಹೆಗಲು ಕೊಟ್ಟಾಗ ಇದರ ಒಂದು ಹಿರಿಮೆಯನ್ನು ಹೇಳುತ್ತಿರೋದು. ಢವಳೇಶ್ವರ ಹುಚ್ಚನ ಜೊತೆ ಇದು ವಾಯುವೇಗದಲ್ಲಿ ಮೈದಾನದಲ್ಲಿ ಸಂಚರಿಸಿ ಬಹುಮಾನಕ್ಕೆ ಮುತ್ತಿಕ್ಕುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಇದು ಇವರ ಒಂದು ಪಾಲಿಗೆ ಸೋನ್ಯ ಎಂದು ಹೆಸರುವಾಸಿ. ಸೋನ ಬಂಗಾರದ ಥರ ಈ ಕುಟುಂಬಕ್ಕೆ ಇದು ಕಾಲಿಟ್ಟು ತನ್ನ ಹೆಸರನ್ನು ಹಾಗೂ ಈ ಕುಟುಂಬದ ಹೆಸರನ್ನು ಸುತ್ತಲಿನ ಗ್ರಾಮಗಳಲ್ಲಿ ಮನೆ ಮಾತಾಗಿಸಿದೆ. ಈ ಮಾಲೀಕರನ್ನು ನಾನು ಮಾತನಾಡಿಸಿದಾಗ ಈ ಸೋನ್ಯಾನ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ, ಹೆಮ್ಮೆ, ಇದು ನಮ್ಮ ಕುಟುಂಬಕ್ಕೆ ದೊರಕಿದ ಬಂಗಾರ ಎಂದು ಅವರು ಭಾವಿಸುತ್ತಾರೆ. ಅಷ್ಟೇ, ಆ ಸೋನ್ಯಾನ ಜೊತೆ ಅವನ ತಮ್ಮಂದಿರಾಗಿ ಇರುವ ಇನ್ನೂ 2 ಆಕರ್ಷಕವಾದ ಎತ್ತುಗಳನ್ನು ಅವರು ಸಾಕಿದ್ದಾರೆ. ಇಲ್ಲಿ ಮುಖ್ಯವಾದ ಆಕರ್ಷಣೆ ಇದು ಸೋನ್ಯ. ಈ ಸೋನ್ಯ ಮೈದಾನದಲ್ಲಿ ಢವಳೇಶ್ವರ ಹುಚ್ಚ ಹಾಗೂ ಇನ್ನಿತರೆ ತನಗೆ ಸರಿಸಮಾನ ಶಕ್ತಿಯುಳ್ಳ ಎತ್ತಿನ ಜೊತೆ ಸ್ಪರ್ಧಿಸಲು ಅಣಿಯಾಗುತ್ತದೆ ಹಾಗೂ ಗೆಲ್ಲುವ ಒಂದು ತವಕವನ್ನು ಇಟ್ಟುಕೊಂಡು ಗೆದ್ದೇ ತೀರುವ ಛಲವನ್ನು ಹೊಂದಿರುವ ಎತ್ತು. ಒಟ್ಟಿನಲ್ಲಿ ಈ ಸೋನ್ಯ ಎಂದರೆ ಇವರಿಗೆ ಒಂದು ಹೆಮ್ಮೆ, ಒಂದು ಕಿರೀಟ. ಬಂಗಾರಕ್ಕಿಂತಲೂ ಅಧಿಕ ಮೌಲ್ಯಯುಳ್ಳದ್ದು ಎಂದರೆ ಅತಿಶಯೋಕ್ತಿ ಏನಿಲ್ಲ. ಒಟ್ಟಿನಲ್ಲಿ ಈ ನಲ್ಲನಟ್ಟಿ ಸೋನ್ಯ ತನ್ನ ವಿಜಯದ ಓಟವನ್ನು, ಗೆಲುವಿನ ಓಟವನ್ನು ಹೀಗೆ ಮುಂದುವರಿಸಲಿ, ತನಗೆ ಹಾಗೂ ತನ್ನ ಒಡೆಯನ ಹೆಸರನ್ನು ಅಜರಾಮರಗೊಳಿಸಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರೆ.